ಎಲ್ರಿಗೂ ರಾಮ್ ರಾಮ್. ಇವತ್ತಿನ ಪ್ಯಾಕಿಂಗ್ ಮಿನಿ ವ್ಲಾಗ್ಗೆ ಸ್ವಾಗತ. ನಮಗೆ ಆರ್ಡರ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಶಿಪ್ಪಿಂಗ್ ಬಾಕ್ಸಸ್ ಇರಲಿಲ್ಲ, ಅದಕ್ಕೆ ಬಾಕ್ಸಸ್ ತರಿಸಿದ್ವಿ. ಇವತ್ತು ನನಗೆ 2 ಆರ್ಡರ್ ಬಂದಿದೆ. ಒಬ್ಬರೇ 3 ಪೀಸಸ್ ತಗೊಂಡ್ರೆ ಇನ್ನೊಬ್ರು 1 ಪೀಸ್ ತಗೊಳ್ತಾ ಇದಾರೆ. ಇದೆರಡು ಹೋಗ್ತಾ ಇರೋದು ಬೆಂಗಳೂರಿಗೆ. ನಮ್ ಶಾಂಪೂ ಬರ್ನ ಕಳಿಸೋಕೆ ಮೊದಲು ನಾನು ಈ ರೀತಿ ಯಾವಾಗಲೂ ಚೆಕ್ ಮಾಡ್ಕೊಳ್ತೀನಿ ಎಷ್ಟು ವೆಯ್ಟ್ ಇದೆ ಅಂತ. ಕೆಲವೊಂದು ಕಡಿಮೆ ಬಂದಿದ್ರೆ ಕೆಲವೊಂದು ತುಂಬಾನೇ ಜಾಸ್ತಿ ಬಂದಿರುತ್ತೆ. ಸೊ ಒಬ್ಬರೇ 3 ಆರ್ಡರ್ ಮಾಡಿರೋದ್ರಿಂದ ಅದರಲ್ಲಿ 1 ಪೀಸ್ ಕಡಿಮೆ ವೆಯ್ಟ್ ಬಂತು. ಅದಕ್ಕೆ ನಾನು ಅದನ್ನ ಬ್ಯಾಲೆನ್ಸ್ ಮಾಡೋಕೋಸ್ಕರ ಜಾಸ್ತಿ ವೆಯ್ಟ್ ಇರೋದನ್ನೊಂದು ಯಾಕೆ ವೆಯ್ಟ್ ಜಾಸ್ತಿ ಆಗಿರುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ನಾವು ಮಾಡಿದಾಗ ಒಂದು 10 ಗ್ರಾಮ್ 15 ಗ್ರಾಮ್ ಉಳ್ಕೊಂಡಿರೋದನ್ನ ಲಾಸ್ಟ್ ಪೀಸ್ಗೆ ಸೇರಿಸ್ಬಿಡ್ತೀವಿ. ಅದಕ್ಕೆ ಯಾರು ಲಕ್ಕಿ ಇರ್ತೀರಾ ಅವರಿಗೆ ಆ ಪೀಸ್ ಸಿಗುತ್ತೆ. ನಾನು ಬಾಕ್ಸ್ ತರಿಸಿದ ಟೈಮು ಕರೆಕ್ಟ್ ಆಗಿತ್ತು, ಇಲ್ಲ ಅಂದ್ರೆ ಅವ್ರ ಹತ್ರ ಹೋಗಿ ಬಾಕ್ಸ್ ಕೇಳಬೇಕಿತ್ತು. ಅದಕ್ಕೆ ಹೇಳೋದು ಯಾವಾಗಲೂ ದೇವ್ರ ಹೆಸರು ಹೇಳ್ಕೊಂಡು ಕೆಲಸ ಶುರು ಮಾಡಬೇಕು ಅಂತ. ಆಗ ಎಲ್ಲ ಕೆಲಸ ಸುಲಭ ಆಗುತ್ತೆ. ಎಕ್ಸಾಮ್ಸ್ ಬಿಟ್ಟು ನಾನು ಶಾಪಿಂಗ್ ಬ್ಯಾಗ್ಸ್ ಅಲ್ಲಿ ಬ್ರೌನ್ ಬ್ಯಾಗ್ ಬರುತ್ತಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ನನ್ ಗಂಡಂಗೆ ಶಾಪಿಂಗ್ ಮಾಡೋ ಹುಚ್ಚಿದ್ರೆ ಮಾಡಿರೋದ್ರಲ್ಲಿ ಉಳಿಸೋ ಕಲೆ ನಂದು. ಸೊ ಯಾವುದೇ ಕಂಪ್ನಿ ಲೋಗೋ ಎಲ್ಲ ಇದ್ರೆ ಅದನ್ನ ಕಟ್ ಮಾಡಿ ಮತ್ತೆ ಈ ರೀತಿ ಮರುಬಳಕೆ ಮಾಡ್ಕೊಳ್ತೀನಿ. ನನ್ ದುಡ್ಡು ಸೇವ್ ಆಯ್ತು, ನನ್ ಬಿಸ್ನೆಸ್ಗೂ ಹೆಲ್ಪ್ ಆಯ್ತು. ಸ್ಮಾಲ್ ಬಿಸ್ನೆಸ್ ಅಲ್ವಾ, ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡ್ಕೊಳ್ಬಿಡ್ಬೇಕು. ಈ ರೀತಿ ಪ್ಯಾಕ್ ಮಾಡಿಟ್ರೆ ಸೂಪರ್ ಅಲ್ವಾ. ಈ ಬಾಕ್ಸ್ಗೆ ಪ್ಯಾಕಿಂಗ್ ಕವರ್ ಬೇಡ, ಸೊ ಪ್ಲಾಸ್ಟಿಕ್ ಬಳಕೆನೂ ಕಮ್ಮಿ ಆಯ್ತು. ಪೋಸ್ಟ್ ಆಫೀಸ್ ನಲ್ಲಿ ಬ್ರೌನ್ ಟೇಪ್ ಹಾಕಿಲ್ಲ ಅಂದ್ರೆ ಯು ಆರ್ ರಿಜೆಕ್ಟೆಡ್ ಅಂತ ಕಳಿಸ್ತಾರೆ. ಅದಕ್ಕೆ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಿದ್ದೀನಿ. ನಿಮಗೂ ಯಾರಿಗಾದ್ರೂ ನಮ್ಮ ಇಕೋ ಮನೆ ಶಾಂಪೂ ಬೇಕು ಅನಿಸ್ತಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ, ಇವಾಗಲೇ ಆರ್ಡರ್ ಮಾಡಿ. ಇನ್ನೂ ಯೋಚನೆ ಮಾಡ್ತಿದ್ರಾ? ಯೋಚನೆ ಮಾಡಬೇಡಿ, ಆರ್ಡರ್ ಮಾಡಿ.